ಬಿಜೆಪಿಗೆ ಸೆಟ್ ಹೊಡೆಯಲು ಸಾಧ್ಯ ಇದೆಯಾ? ಸಾಧ್ಯ ಇದೆ. ಈ ವಿರುದ್ಧ ನಿಮ್ಮ ಒಂದು ಹೋರಾಟಗಳಾಗಿರುವ ಸಂಘಟನೆ ಯಾವ ರೀತಿಯಾಗಿರುತ್ತೆ? ಅವ್ರ ಸಂಘಟನೆ ಅವರು ಸುಳ್ಳಿನ ರಾಜಕಾರಣ ಮಾಡ್ತಾರೆ. ಆ ಒಂದು ಸೋಲು ಎಷ್ಟು ನೋವಿದೆ? ನನ್ಗೆ ನೋವು ಅಂತ ಹೇಳಲ್ಲ, ಖುಷಿ ಇದೆ. ಓಕೆ, ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸತ 2 ಬಾರಿ ಆಯ್ಕೆಯಾಗಿ 2 ಬಾರಿ ನಿರಂತರವಾಗಿ ಆಯ್ಕೆಯಾಗುವುದರ ಜೊತೆಯಲ್ಲಿ ಯುವಕರನ್ನ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಸೆಳೆಯುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂತವರು, ಶೃಂಗೇರಿ ಯುವ ಕಾಂಗ್ರೆಸ್ನಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನ ಮಾಡಿದಂತವರು, ಜೊತೆಗೆ ಆ ಶೃಂಗೇರಿಯ ಆಸ್ಪತ್ರೆಯ ರಕ್ಷಾ ಸಮಿತಿಯ ಸದಸ್ಯರಾಗಿಯೂ ಕೂಡ ನಾಮನಿರ್ದೇಶಿತ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ಇವರ ಪಕ್ಷ ಸಂಘಟನೆಯನ್ನ ನೋಡಿ, ಇವರು ಮಾಡ್ತಿರುವಂತಹ ಪಕ್ಷದಲ್ಲಿ ಇವರು ತೊಡಗಿಸಿಕೊಂಡಿರುವ ರೀತಿಯನ್ನು ನೋಡಿ ಇವರಿಗೆ ಏನು ಕಿಗ್ಗಾ ಹೋಬಳಿ, ಶೃಂಗೇರಿಯ ಕಿಗ್ಗಾ ಹೋಬಳಿಯ ಅಧ್ಯಕ್ಷರಾಗಿ ಕೂಡ ಇವರನ್ನು ನೇಮಕ ಮಾಡಿರುವಂತದ್ದು. ಹಾಗೆ ಪ್ರಸ್ತುತ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡೋದು ನಮ್ಮ ಜೊತೆ ಕಿಗ್ಗಾ ಹೋಬಳಿ ಶೃಂಗೇರಿಯ ನೂತನ ಅಧ್ಯಕ್ಷರಾಗಿರುವಂತಹ ರಾಜ್ಕುಮಾರ್ ಹೆಗ್ಡೆ ಎಡೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ರಾಜ್ಕುಮಾರ್ ಹೆಗ್ಡೆ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ರಾಜ್ಕುಮಾರ್ ಹೆಗ್ಡೆ ಅವರೇ, ಮೊದಲನೇದಾಗಿ ಕಿಗ್ಗಾ ಹೋಬಳಿಯ ಅಧ್ಯಕ್ಷರಾಗಿ ನೀವು ಈಗ ಆಯ್ಕೆ ಆಗಿರುವಂತದ್ದು, ಈ ಒಂದು ಹೋಬಳಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ಎಷ್ಟು ಖುಷಿ ಆಯ್ತು? ನನಗೆ ಇದು ನನಗೆ ಪಕ್ಷ ಮತ್ತೆ ನನಗೆ ಹಿರಿಯರು ಕೊಟ್ಟಂತ ಜವಾಬ್ದಾರಿ. ಹಾಗಾಗಿ ನನಗೆ ನಾನು ಒಬ್ಬ ಚಿಕ್ಕವನಾದ್ರೂ ಕೂಡ ನನಗೆ ಹೋಬಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹಿರಿಯರಿಗೆ ಮತ್ತೆ MLA ಮೊದಲನಾಗಿ ಅವರಿಗೆ ಸ್ವಾಗತ. ಓಕೆ, ಅಂದ್ರೆ ಈ ಒಂದು ಏನು ಈಗ ಕಿಗ್ಗಾ ಹೋಬಳಿಯ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ನೀವು ಪಕ್ಷ ಸಂಘಟನೆ ಆಗಿರ್ಬೋದು, ಒಂದು 5-6 ಪಂಚಾಯತಿಗಳು ಕೂಡ ನಿಮ್ಮ ಒಂದು ವ್ಯಾಪ್ತಿಗೆ ಬರುತ್ತೆ, ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಅಂದ್ರೆ ಈಗ ನಾನು ಬೂತ್ ವೈಸ್ ಸಂಘಟನೆ, ಈಗ ಏನ್ ಪಂಚಾಯತಿ ಮಟ್ಟದ ಸಭೆಗಳನ್ನ ಮಾಡಿ, ಬೂತ್ ವೈಸ್ ಸಭೆಗಳನ್ನ ಮಾಡಿ, ನನಗೆ ಒಟ್ಟು 5 ಪಂಚಾಯತಿಗಳು ಬರುತ್ತೆ. ಕಿಗ್ಗಾ, ನೆಮ್ಮಾರು, ಕೆರೆ, ಕೂತ್ಕೋಟ್ ಪಂಚಾಯತಿ ಮತ್ತೆ ವಿದ್ಯಾರ್ಥಿಪುರ ಪಂಚಾಯತಿ ಬರುತ್ತೆ. ಇದಿಷ್ಟು ನನ್ನ ಜವಾಬ್ದಾರಿ. ಅಂದ್ರೆ ಜವಾಬ್ದಾರಿ ಬ್ಲಾಕ್ ಅಧ್ಯಕ್ಷ ಇರ್ತಾರೆ, ಆದ್ರೆ ಅದರಲ್ಲಿ ನಾನು ಹೋಬಳಿ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೆ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಈಗ ನೀವು ಚಿಕ್ಕ ವಯಸ್ಸಲ್ಲಿ ನಿಮಗೆ ಹೋಬಳಿ ಅಧ್ಯಕ್ಷ ಜವಾಬ್ದಾರಿ ನೀಡಿರುವಂತದ್ದು, ಈ ಒಂದು ಪಕ್ಷ ನಿಮ್ಮನ್ನ ಗುರುತಿಸಿ ಒಂದು ಜವಾಬ್ದಾರಿಯನ್ನು ನೀಡುತ್ತಂದ್ರೆ ಯಾವುದೋ ಒಂದು ಕಾರಣದಿಂದ ಈ ಒಂದು ಜವಾಬ್ದಾರಿಯನ್ನು ನೀಡಿರ್ಬೋದು. ನಾನು 2018ರಲ್ಲಿ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ. ನಾನು ಬೆಂಗಳೂರಿಂದ ಬಂದಂತ ಸಂದರ್ಭದಲ್ಲಿ ನನ್ನನ್ನ ರಾಜೇಗೌಡರು ಮತ್ತೆ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರ ಮಾನವೀಯ ನಟರಾಜಣ್ಣ ಅವರು, ಇವರು ನನ್ನ ಗುರುತಿಸಿ ನೀನು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಆಗ್ಬೇಕು, ಹಿಂದಿನ ಅಧ್ಯಕ್ಷ ಆಗಿ ಶಿವಮೂರ್ತಿ ಅವರಿದ್ರು, ಈಗ ನೀನ್ ಅಧ್ಯಕ್ಷ ಆಗಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಾನು 2018ರಲ್ಲಿ ನನ್ನನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು. ಆಮೇಲೆ ತದನಂತರ 2ನೇ ಬಾರಿಗೂ ಕೂಡ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅಂತ ಆಯ್ತು. ಅದರಲ್ಲಿ ಕೂಡ ನಾನು ಆಯ್ಕೆ ಆದೆ 2ನೇ ಬಾರಿ. 2024ವರೆಗೂ ನಾನು ಅಧ್ಯಕ್ಷರಾಗಿ ಅದನ್ನ ಆ ಸಂಘಟನೆಗಳನ್ನು ನೋಡಿ ನನಗೆ ಬ್ಲಾಕ್ ಕಾಂಗ್ರೆಸ್ ಇಂದ ನನಗೆ ಅಧ್ಯಕ್ಷ. ಈಗ ನಿಮ್ಮ ಏನು ಹೋಬಳಿ ಅಧ್ಯಕ್ಷರಾಗಿ ನಿಮ್ಮ ನೇಮಕ ಮಾಡಿರೋ ಸಂದರ್ಭದಲ್ಲಿ ನಿಮ್ಮಿಂದ ಪಕ್ಷ ಏನ್ ನಿರೀಕ್ಷೆ ಮಾಡಬಹುದು? ಅಂದ್ರೆ ರಾಜ್ಕುಮಾರ್ ಪಕ್ಷ ಸಂಘಟನೆ ಮಾಡ್ತಾನೆ, ಅವನಿಗೆ ಯಾವ ಜವಾಬ್ದಾರಿ ಕೊಟ್ಟರೆ ಅದನ್ನ ನಿಭಾಯಿಸುವಂತ ಶಕ್ತಿ ಅವನಿಗೆ ಇದೆ ಅನ್ನೋ ದೃಷ್ಟಿ ಇಟ್ಕೊಂಡು MLA ಮತ್ತೆ ಬ್ಲಾಕ್ ಅಧ್ಯಕ್ಷರು ಮತ್ತೆ ಹಿರಿಯ ಎಲ್ಲ ಮುಖಂಡರು ಸೇರಿ ನನಗೆ ಒಂದು ಜವಾಬ್ದಾರಿ. ಓಕೆ, ಈ ಒಂದು ಜವಾಬ್ದಾರಿ ಕೊಟ್ಟ ಸಂದರ್ಭದಲ್ಲಿ ಹಲವಾರು ಸವಾಲುಗಳಿರುತ್ತೆ. ಹಿರಿಯ ನಾಯಕರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರನ್ನು ಕೂಡ ಒಟ್ಟುಗೂಡಿಸ್ಕೊಂಡು ಹೋಗುವಂತದ್ದು ಸಂಘಟನೆಯ ಒಂದು ಪಾರ್ಟ್ ಆಗಿರುತ್ತೆ. ಹಾಗೆ ಈ ಕಿರಿಯ ನಾಯಕರನ್ನು ಒಟ್ಟುಗೂಡಿಸ್ಕೊಂಡು ಯಾವ ರೀತಿಯಾಗಿ ಸಂಘಟನೆ ಮಾಡ್ತೀರಾ? ಈಗ ಯೂತ್ ಕಾಂಗ್ರೆಸ್ ಇಂದ ಬಂದಿದ್ದರಿಂದ ನನಗೆ ಯುವ ಘಟಕವನ್ನ ಎಲ್ಲರನ್ನೂ ಸೇರಿಸುವಂತದ್ದು ಒಂದು ಹಂಗಾಗುತ್ತೆ. ಅದ್ರ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ಕೂಡ ಅವ್ರನ್ನು ಕೂಡ ಎಲ್ಲರೂ ಹಿರಿಯರು ಇರೋದ್ರಿಂದ ನಾನು ಹಿರಿಯರಿದ್ದೀನಿ. ಅವ್ರು ಏನ್ ಹೇಳಿರ್ತಾರೆ ಆ ಜವಾಬ್ದಾರಿಯನ್ನು ಮಾಡೋದಕ್ಕೆ ನಾನು ಬದಲಾಗಿರ್ತೀನಿ. ನೀನು ನನ್ನ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟರು ಕೂಡ ನಾನು ಅದನ್ನ ನಿಭಾಯಿಸುವಂತ ಮಾಡ್ತಾ ಇದ್ದೀನಿ. ಓಕೆ, ಅಂದ್ರೆ ಹಿಂದೆ ನೀವು ಹೇಳಿದಾಗೆ 2017ರಿಂದ 2024ರವರೆಗೆ ಸತ 7 ವರ್ಷಗಳ ಕಾಲ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೀವು ಸೇವೆಯನ್ನು ಸಲ್ಲಿಸಿದ್ರಿ. ಆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆ ಒಂದು ಸಂದರ್ಭದಲ್ಲಿ 7 ವರ್ಷಗಳ ಅವಧಿಯಲ್ಲಿ ಯಾವ ರೀತಿಯ ಸಂಘಟನೆಯಲ್ಲಿ ಅಥವಾ ಯುವಕರನ್ನ ಪಕ್ಷಕ್ಕೆ ಸೆಳೆಯುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿದ್ರಿ? ನಾನು 2017ರಲ್ಲಿ ಅಧ್ಯಕ್ಷ ಆಗಿದ್ದಾಗ ಫಸ್ಟ್ ತಾಲೂಕು ಕಮಿಟಿಯನ್ನ ಮಾಡ್ಕೊಂಡಿದ್ದೆ. ಆಮೇಲೆ ಪಂಚಾಯತಿಯ ಕಮಿಟಿಗಳನ್ನ ಅಧ್ಯಕ್ಷರು ಸದಸ್ಯ ಅಂದ್ರೆ ಅದಕ್ಕೆ ಸದಸ್ಯ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಬೂತ್ ಮಟ್ಟದಲ್ಲೂ ಸಂಘಟನೆಯನ್ನ ಮಾಡಿ ನಾನು ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಭೆಗಳನ್ನ ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ನಟರಾಜನ ಅಧ್ಯಕ್ಷ ಆಗಿದ್ದಾಗ ಅವರ ಇದರಲ್ಲಿ ನಾವು ಕೂಡ ಅಲ್ಲಿ ಸಂಘಟನೆಯನ್ನು ಮಾಡಿ ಸಭೆಗಳನ್ನ ಮಾಡಿ ಬೂತ್ ಮಟ್ಟದಲ್ಲೂ ಸಭೆಗಳನ್ನ ಮಾಡಿ ಯುವಕರನ್ನ ಸೆಳೆಯುವಂತ ಒಂದು ಪಕ್ಷಕ್ಕೆ ಸೆಳೆಯುವಂತ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈಗ ನಿರಂತರವಾಗಿ ಸಂಘಟನೆ ಅನ್ನುವಂಥದ್ದು ನಿರಂತರವಾಗಿ ನಡೆಯುವಂಥದ್ದು. ಕಿಗ್ಗಾ ಹೋಬಳಿಯಲ್ಲಿ
ಈಗ ಕಿಗ್ಗಾ ಹೋಬಳಿಯಲ್ಲೂ ಕೂಡ ಎದುರಾಳಿ ಪಕ್ಷವಾಗಿ ಬಿಜೆಪಿ ಕೂಡ ಅಷ್ಟೇ ಪ್ರಬಲವಾಗಿರುವಂತದ್ದು. ಬಿಜೆಪಿಯು ಕೂಡ ತನ್ನದೇ ಆದ ಪ್ರಾಬಲ್ಯವನ್ನ ಹಲವಾರು ಪಂಚಾಯತಿಗಳನ್ನು ಕೂಡ ಅವರು ಅಧಿಕಾರದಲ್ಲಿ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ನಿಮ್ಮ ಒಂದು ಹೋರಾಟಗಳಾಗಿರುವ ಸಂಘಟನೆ ಯಾವ ರೀತಿಯಾಗಿರುತ್ತೆ? ಬಿಜೆಪಿಯವ್ರಿಗೆ ನಾನು ಹೇಳ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಸಂಘಟನೆ ಅವರು ಸುಳ್ಳಿನ ರಾಜಕಾರಣ ಮಾಡ್ಕೊಂಡು ಬರ್ತಾರೆ. ನಮ್ಮ ಪಕ್ಷ ಏನಿದೆ ಅದು ಸುಳ್ಳಿನ ರಾಜಕಾರಣ ಮಾಡಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತಿದು ಸತ್ಯವನ್ನೇ ಹೇಳ್ಕೊಂಡು ಸಂಘಟನೆಯನ್ನ ಮಾಡ್ತಾ ಇದೆ. ಹಾಗೆ ಯುವಕರು ಕೂಡ ಪಕ್ಷಕ್ಕೆ ತರಬೇಕಾದ್ರೆ ಯಾವುದೇ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಪಕ್ಷಕ್ಕೆ ತರಲ್ಲ. ಬಿಜೆಪಿಯಲ್ಲಿ ಬೇರೆ ಬೇರೆ ನೀವೇ ನೋಡ್ತಾ ಇದ್ದೀರಾ, ಬೇರೆ ಬೇರೆ ಕಡೆ ಏನೇನ್ ಆಗ್ತಾ ಇದೆ ಅಂತ. ಹಾಗಾಗಿ ನಾನು ನಮ್ಮ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದ್ದನ್ನ ನಾನು ಪಕ್ಷದ ಸಂಘಟನೆ ವಿಚಾರದಲ್ಲಿ ನಾನು ಮಾಡಿ ಸಿದ್ಧನಿದ್ದೇನೆ. ಅಂದ್ರೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂತದ್ದು ಹೋಬಳಿ ಅಧ್ಯಕ್ಷರಾಗಿ ಸಂಘಟನೆ ಮಾಡಲು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ನನಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಹುಡುಗರನ್ನ ನಾನು ಸೆಳೆತರಕ್ಕೆ ಪಕ್ಷಕ್ಕೆ. ಅದು ಬಿಜೆಪಿ ಆದ್ರೆ ಬಾರಿ ಈಸಿಯಾಗಿ ತಂದ್ಬಿಡ್ಬೋದು, ಬಾರಿ ಈಸಿಯಲ್ಲಿ ನಾವು ನಮ್ಗೆ ಆ ಹುದ್ದೆ ಕೊಡ್ತೀನಿ ಈ ಹುದ್ದೆ ಕೊಡ್ತೀನಿ. ಬಟ್ ಕಾಂಗ್ರೆಸ್ ಅಲ್ಲಿ ನಾವು ಯಾವ ಹುದ್ದೆ ಕೊಡ್ತೀವಿ ಅಂದ್ರೂ ಕೂಡ ಯೂತ್ ಬರಲ್ಲ. ಅಂತ ಸಂದರ್ಭದಲ್ಲಿ ನಾನು ಯೂತ್ಸ್ ನ ಪಕ್ಷಕ್ಕೆ ತಂದಿದ್ದೆ ಒಂದಷ್ಟು. ಈಗ ನನಗೆ ಬ್ಲಾಕ್ ಕಾಂಗ್ರೆಸ್ ಇಂದ ಹುದ್ದೆ ಕೊಟ್ಟಿದ್ರಿಂದ ಹೋಗ್ಲಿಕ್ಕೀಗ ಅಧ್ಯಕ್ಷನಾಗಿದ್ದರಿಂದ ನನಗೆ ಎಲ್ಲೋ ಒಂದ್ ಕಡೆ ನನ್ನ ಖುಷಿ ಇದೆ. ಯಾಕಂದ್ರೆ ಎಲ್ಲ ಹಿರಿಯ ನಮ್ಮ ಹೋಬಳಿಗೆ ಬಂದಂತವ್ರು ಒಳ್ಳೊಳ್ಳೆ ನಾಯಕರಿದ್ದಾರೆ. ಈಗ ನಮ್ಮ ದಿನೇಶ್ ಅಣ್ಣ ಆಗ್ಲಿ, ಪುಟ್ಟಪ್ಪಣ್ಣ ಆಗ್ಲಿ, ವೆಂಕಟೇಶ್ ಅಣ್ಣ ಆಗ್ಲಿ, ಆಮೇಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಟರಾಜಣ್ಣ ಆಗ್ಲಿ, ಈಗ ರಮೇಶ್ ಭಟ್ರ ಆಗ್ಲಿ, ಮಂಡ್ಯದ ಸುಂದರೇಶಣ್ಣ ಆಗ್ಲಿ, ಅಂದ್ರೆ ಎಲ್ಲ ನಾಯಕರು, ಮೂಡ್ಲು ಮಂಜುನಾಥ್ ಅವರಾಗ್ಲಿ, ವಿಠಲ್ ಶೆಟ್ಟರು, ಇವರೆಲ್ಲ ನಮ್ಗೆ ಒಂದು ಒಳ್ಳೊಳ್ಳೆ ನಾಯಕರಿದ್ದಾರೆ. ಆಮೇಲೆ ಪ್ರಶಾಂತ್ ಗಂಡಘಟ್ಟ, ಇವರೆಲ್ಲ ಒಳ್ಳೊಳ್ಳೆ ನಾಯಕರಿದ್ದಾರೆ. ಅವರು ಏನ್ ಹೇಳಿರ್ತಾರೆ ಅವರ ನೇತೃತ್ವದಲ್ಲಿ ನಾನು ಹೋಗ್ತೀನಿ ಅಂತ ನಮ್ಮ ಹೋಬಳಿ ಸಂಬಂಧ. ಅದೇ ರೀತಿಯಲ್ಲಿ ಈಗ ಹೋಬಳಿ ಅಧ್ಯಕ್ಷರಾಗಿದ್ರು, ಬಟ್ ನಂತರದ ಸತತವಾಗಿ ಈಗ ಚುನಾವಣೆಗಳು ಇರುವಂತದ್ದು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತಿ ನವೆಂಬರ್ ಒಳಗೆ ಮಾಡ್ತೀವಂತ ಆ ಸಚಿವರ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈಗ ಒಂದು ರೀತಿಯಲ್ಲಿ 2026-27 ಚುನಾವಣೆ ವರ್ಷ ಆಗಿರುವ ಸಾಹಿತ್ಯಗಳು ಜಾಸ್ತಿ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೋಬಳಿ ಅಧ್ಯಕ್ಷರಾಗಿ ಯಾವ ರೀತಿಯ ಸಂಘಟನೆ ಮಾಡ್ತಾರೆ? ಈಗ ಪಂಚಾಯತಿ ವೈಸ್ ಮೀಟಿಂಗ್ ಹಾಕೊಂಡು, ಈಗ ಏನ್ ನಿಮ್ಗೆ ಗೊತ್ತಿದ್ದ ಹಾಗೆ ಈಗ ಎಲ್ಲಾ ಪಂಚಾಯತಿಗೂ ಕೆಟಗರಿಗಳು ಬಂದಿದೆ. ಕೆಟಗರಿ ಬಂದಾಗ ನಾವು ಬ್ಲಾಕ್ ಅಧ್ಯಕ್ಷರನ್ನ ಕೂರಿಸ್ಕೊಂಡು ಅಲ್ಲಿ ನಾವು ಹೋಬಳಿ ಅಧ್ಯಕ್ಷನಾಗಿರ್ತೀನಿ. ಆಮೇಲೆ ಪಂಚಾಯತಿ ಮಟ್ಟದ ಮುಖಂಡರುಗಳು ಇರ್ತಾರೆ, ಬೂತ್ ಅಧ್ಯಕ್ಷರುಗಳು ಇರ್ತಾರೆ, ಅವ್ರನ್ನೆಲ್ಲರನ್ನ ಕೂರಿಸ್ಕೊಂಡು ಕೆಟಗರಿ ವೈಸ್ ಯಾರಿಗೆ ನಿಲ್ಲುವ ಆಸಕ್ತಿ ಇದೆ ಅವರುಗಳಿಗೆ ಒಂದು ಬ್ಲಾಕ್ ಅಧ್ಯಕ್ಷರು MLA ನೇತೃತ್ವದಲ್ಲಿ ಒಂದು ಟಿಕೆಟ್ ಕೊಡುವ ವ್ಯವಸ್ಥೆಯನ್ನು, ಯಾರು ಮುಂಚೂಣಿಲಿದ್ದಾರೆ ಅವರಿಗೆ ಟಿಕೆಟ್ ಕೊಡುವ ವ್ಯವಸ್ಥೆಗಳನ್ನ ಮಾಡ್ತೀವಿ. ಶೃಂಗೇರಿ ತಾಲೂಕು ಅಂತ ಬಂದಾಗ ಇಲ್ಲಿ ಕಾಂಗ್ರೆಸ್ಗಿಂತ ಒಂದು ಹಂತದಲ್ಲಿ ಬಿಜೆಪಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪ್ರಬಲವಾಗಿರುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ಅದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಗಳು ನೋಡ್ತೀವಿ. ಬಿಜೆಪಿಗೆ ಸೆಟ್ ಹೊಡೆಯಲು ಸಾಧ್ಯ ಇದೆಯಾ? ಸಾಧ್ಯ ಇದೆ. ನಮ್ಮ ಮುಖಂಡರು, ದೊಡ್ಡ ಮುಖಂಡರು ಏನಿದ್ದಾರೆ ಅವರೆಲ್ಲರೂ ಒಂದು ಸಂಘಟಿತವಾಗಿ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ನಾವು ಇಲ್ಲಿ ಬಿಜೆಪಿಯನ್ನ ಸೋಲಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ 100ಕ್ಕೆ 100 ನಮ್ಮ ಇಡೀ ತಾಲೂಕಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಾ ಪಂಚಾಯತಿಗಳು ತರ್ಬೋದು. ಅದೇ ರೀತಿಯಲ್ಲಿ ನೀವು ಈ ಹಿಂದೆ ಕೂಡ ಪ್ರೆಸೆಂಟ್ ನೀವೇನು ಶೃಂಗೇರಿ ಆಸ್ಪತ್ರೆ ರಕ್ಷಾ ಸಮಿತಿಯ ಸದಸ್ಯರಾಗಿಯೂ ಕೂಡ ನೀವು ನಾಮಿನೇಟೆಡ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಶೃಂಗೇರಿ ಆಸ್ಪತ್ರೆ ಒಂದು ರೀತಿಯಲ್ಲಿ ಸಮಸ್ಯೆಗಳ ಕೇಂದ್ರವಾಗಿದೆಯಾ ಅಂತ? ಸಮಸ್ಯೆಗಳ ಕೇಂದ್ರ ಇತ್ತು, ಇಲ್ಲ ಅಂತ ಹೇಳಿಲ್ಲ. ಬಟ್ ಇವಾಗಿನ ಒಂದು ಸಂದರ್ಭದಲ್ಲಿ ಎಲ್ಲದೂ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಈಗ ENT ಡಾಕ್ಟರ್ ಈಗ ನಿನ್ನೆ ಕೂಡ ಪಾಪ ಫೋನ್ ಮಾಡಿದ್ರು, ನಾವು ಬರ್ತಾ ಇದೀವಿ ಅಂತ ಹೇಳಿ. ಎರಡನೇದಾಗಿ ಮೂಳೆ ಡಾಕ್ಟರ್, ಆಮೇಲೆ ಸರ್ಜನ್ ಡಾಕ್ಟರ್, ಒಂದು 5-6 ಜನ ಡಾಕ್ಟರ್ ಇದ್ದಾರೆ. ಹಾಗಾಗಿ ಈಗ ಎಲ್ಲೋ ಒಂದ್ ಕಡೆ ಸುಧಾರಿಸ್ತಾ ಇದೆ ಅಂತ ನನ್ನ ಒಂದು. ಯಾಕಂದ್ರೆ ಶೃಂಗೇರಿ ಆಸ್ಪತ್ರೆಯಲ್ಲಿ ವೈದ್ಯರ ಸಮಸ್ಯೆ ಇದೆ ಅಂತ ಹೇಳಿ ವಿರೋಧ ಪಕ್ಷದವರು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ರು. ಹಲವಾರು ಬಾರಿ ಅದಕ್ಕೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ವೈದ್ಯರ ಸಮಸ್ಯೆಗಳು ಬಗೆಹರಿತಾ ಇದೆಯಾ? ಬಗೆಹರಿತಾ ಇದೆ. ಬಗೆಹರಿತಾ ಇದೆ. ಈಗ 100 ಬೆಡ್ ಹಾಸ್ಪಿಟಲ್ ಕೂಡ ಆಗ್ತಾ ಇದೆ. ಈ ನೆಕ್ಸ್ಟ್ ಇಯರ್ ಅದು ಕೂಡ ಓಪನ್ ಆಗ್ತಾ ಇದೆ. ಹಾಗಾಗಿ ಇಲ್ಲೊಂದು 7ರಿಂದ 8 ಜನ ಡಾಕ್ಟರ್ ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಶೃಂಗೇರಿ ತಾಲೂಕಿಗೆ ಎಲ್ಲೋ ಸುಧಾರಣೆ ಆಗ್ತಾ ಇದೆ. ಡಾಕ್ಟರ್ಗಳು ಬಂದಿರೋದ್ರಿಂದ ಎಲ್ಲ ನಮ್ಮ ತಾಲೂಕಿನ ಜನಗಳಿಗೆ ಒಂದು ಖುಷಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಶೃಂಗೇರಿಯಲ್ಲಿ 100 ಬೆಡ್ ಆಸ್ಪತ್ರೆ ಆಗುವ ವಿಚಾರ ಕೂಡ ದೊಡ್ಡ ಮಟ್ಟದ ಚರ್ಚೆ ಕಾರಣವಾಯ್ತು. ಇವರು ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮಾಡ್ತಾ ಇಲ್ಲ, ಇಲ್ಲೆಲ್ಲೂ ತನಗೆ ಯಾವುದೋ ಒಂದು ಕಾಡಿನ ಮಧ್ಯದಲ್ಲೆಲ್ಲೂ ಮಾಡ್ತಾ ಇದ್ದಾರೆ, ಇದರಿಂದ ಅನುಕೂಲ ಆಗಲ್ಲ ಅಂತ ಇದ್ರು. ಅಂದ್ರೆ ಶೃಂಗೇರಿ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಮಾಡಿದ್ರೆ ಇದು ಜನರಿಗೆ ಅನುಕೂಲ ಆಗ್ತಿತ್ತು ಅಂತೀರ. ಆದ್ರೆ ಇಲ್ಲಿ ಈಗ ಶೃಂಗೇರಿ ಪಟ್ಟಣದಿಂದ ದೂರ ಇರುವಾಗ ಇದು ಜನರಿಗೆ ಕಷ್ಟ ಆಗಲ್ವ ಅಲ್ಲಿಗೆ ಹೋಗಿ ಬರಕ್ಕೆ? ಈಗ ಏನಾಗಿದೆ ಅಂದ್ರೆ ಈಗ 100 ಬೆಡ್ ಹಾಸ್ಪಿಟ್ಲು ಟೌನ್ ಇಂದ ಹೊರಗಡೆ ಇರೋದೇ ಒಳ್ಳೇದು.
ಯಾಕಂದ್ರೆ ಒಳಗಡೆ ಇದ್ದಾಗ ಇಲ್ಲಿ ಟ್ರಾಫಿಕ್ ಜಾಮು ಇನ್ನೊಂದು ಮತ್ತೆ ಆಮೇಲೆ ಇಲ್ಲಿ ನಮಗೆ ಆ 100 ಬೆಡ್ ಹಾಸ್ಪಿಟ್ಲಿಗೆ 4 ಎಕರೆ ಜಾಗ ಬೇಕು ಅಂತ ಆಯ್ತು. ಜಾಗ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಈಗ ಫಸ್ಟ್ ಸಿಡ್ಲಲ್ಲಿ ಒಂದು ಗುದ್ದಿ ಪೂಜೆ ಮಾಡಿದ್ವಿ. ಅಲ್ಲಿ 4 ಎಕರೆ ಜಾಗ ಇತ್ತು. ಅದು ನೋಡಿದ್ರೆ 479. ಅದ್ ಮಾಡಕ್ಕಾಗಿಲ್ಲ. ಅದಾದ್ಮೇಲೆ ನಾವು ಎಲ್ಲಾ ಕಡೆ ಜಾಗಗಳನ್ನ ಪರಿಶೀಲನೆ ಮಾಡಿದಾಗ ಲಾಸ್ಟ್ಗೆ ಹುಲ್ಬನಿ ಜಾಗ ಅಂತ ಹೇಳಿ ನಮಗೆ ಬೆಳಂದೂರಲ್ಲಿ 5 ಎಕರೆ ಜಾಗ ಸಿಕ್ಕಿದೆ. ಆ ಜಾಗವನ್ನ ನಾವು ಅಲ್ಲಿ 100 ಬೆಡ್ ಹಾಸ್ಪಿಟಲ್ ಅಂತ ಅಲ್ಲಿ ಮಾಡಿದ್ವಿ. ಈಗ ನೆಕ್ಸ್ಟ್ ನಮ್ಮ ಕ್ಲಿನಿಕ್ ಅಂತ ಈಗ ಒಂದು ಕಾನ್ಸೆಪ್ಟ್ ಇದೆ, ಅದು ಕೊಪ್ಪದಲ್ಲಿದೆ. ಅದನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಟೌನ್ ಅಲ್ಲಿ ಒಂದು ಹಾಸ್ಪಿಟಲ್ ಜಾಗ ಇದೆ, ಅಲ್ಲಿ ನಮ್ಮ ಕ್ಲಿನಿಕ್ ಅನ್ನ ಹಾಕೊಂಡಾಗ ಅಲ್ಲಿ ಮಾಡಿದಾಗ ಅವಾಗ ಈಗ ಜ್ವರ ಶೀತ ಕೆಮ್ಮು ಇರೋರು ಏನಾದ್ರು ಬಂದ್ರೆ ಆ ಪೇಷಂಟ್ ನ ಅಲ್ಲಿ ಇದ್ ಮಾಡ್ತಾರೆ, ಅಲ್ಲೊಬ್ಬ ಡಾಕ್ಟರ್ ಇರ್ತಾರೆ ಅದನ್ನ ನೋಡ್ಕೊಳ್ಳಂಗೆ. ಅದಾದ್ಮೇಲೆ ಏನೋ ಸರ್ಜರಿ ಹಿಂಗೆ ಅಡ್ಮಿಟ್ ಆಗ್ಬೇಕಂತ ಬಂದಾಗ 100 ಬೆಡ್ ಹಾಸ್ಪಿಟ್ಲಿಗೆ ಹೋಗುವಂತ ಒಂದು ವ್ಯವಸ್ಥೆ ಇದೆ. ಆಸ್ಪತ್ರೆ ವಿಚಾರ ಅಂತ ಬಂದಾಗ ಅಲ್ಲೂ ಕೂಡ ಇನ್ನೊಂದು ಆರೋಪ ಕೇಳಿ ಬಂದಿರುವ, ಅಲ್ಲಿ ಹಲವಾರು ಮರಗಳನ್ನ ಕಡಿದು ಒಂದು ಭಾಗ ಆದ್ರೆ ಅಲ್ಲಿ ಹಲವಾರು ರೀತಿಯಲ್ಲಿ ಮಣ್ಣಿನಲ್ಲಿ ದಂಧೆಯನ್ನ ಮಾಡಿದ್ರು ಅನ್ನುವ ಆರೋಪವನ್ನು ಕೂಡ ವಿರೋಧ ಪಕ್ಷದವರು ಮಾಡಿದ್ನ ನೋಡ್ತೇವೆ. ಅಲ್ಲಿ ಮಣ್ಣನ್ನ ತೆಗೆದು ಇದ್ ಮಾಡಿದ್ದಾರೆ, ದಂಧೆಯನ್ನ ಮಾಡಿದ್ದಾರೆ, ಬೇರೆ ಕಡೆಗೆ ಇದ್ ಮಾಡಿ ಎಲ್ಲೂ ಕೂಡ ಹಣವನ್ನ ಲೂಟಿ ಮಾಡುವ ಕೆಲಸ ಆಗಿದೆ ಅಂತ. ಅಂದ್ರೆ ಆಸ್ಪತ್ರೆ ವಿಚಾರದಲ್ಲೂ ಕೂಡ ಲೂಟಿ ಹೊಡೆಯುವ ಕೆಲಸ ಆಗಿದೆ. ಹಾಗಾದ್ರೆ ಅದು ಸುಳ್ಳು. ಯಾಕಂದ್ರೆ ಈಗ ಅದು ಹುಲ್ಬನಿ ಜಾಗ ಆಗಿದ್ರಿಂದ ಒಂದು ಅಲ್ಲಿರೋ ಮರಗಳನ್ನ ಡಿಪೋಕ್ಕೆ ಅವರು ಏನು ಫಾರೆಸ್ಟ್ ಇಂದ ಡಿಪೋಕ್ಕೆ ಇದ್ ಮಾಡಿದ್ದಾರೆ. ಮಣ್ಣು ನಮ್ಗೆ ಏನಾಗಿದೆ ಅಂದ್ರೆ ಆ ಜಾಗ ಬಾರಿ ತಗ್ಗಿನ ಪ್ರದೇಶ ಇದೆ ಅಲ್ಲಿ. ಅದನ್ನ ಏನ್ ಮಾಡಿದ್ರೆ ಅಂದ್ರೆ ಆ ಮಣ್ಣನ್ನು ಅಲ್ಲಿಗೆ ಹಾಕಿ ಅದನ್ನ ಲೆವೆಲ್ ಮಾಡಿ ಅಲ್ಲಿಂದ ಪಿಲ್ಲರ್ ರೈಸ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆ ಮಣ್ಣು ಎಲ್ಲೂ ಕೂಡ ಹೋಗಿಲ್ಲ. ಅದನ್ನ ಈಗೇನು ಮಾಡಕ್ಕೆ ನಮ್ಗೆ, ಯಾಕಂದ್ರೆ ಒಂದು ವಿರೋಧ ಪಕ್ಷ ನಮಗೆ ಸ್ಟ್ರಾಂಗ್ ಇದ್ದಾಗ ನಮಗೂ ಆಡಳಿತ ಪಕ್ಷಕ್ಕೂ ಈಸಿ. ಯಾಕೆ ಈಸಿ ಅಂದ್ರೆ ನಾವು ಅದನ್ನ ಹೋರಾಟ ಮಾಡಕ್ಕೆ, ಅವ್ರೇನಾದ್ರು ಸುಮ್ಮನೆ ಕೂತ್ಕೊಂಡ್ರೆ ನಾವು ಮಾಡಿದ್ವಿ ಅಂತ. ಹಾಗಾಗಿ ಅವರು ಅದನ್ನ ಮೆಲ್ಕ್ ಹಾಕೋದೆ, ನಾವು ಅದಕ್ಕೆ ಸರಿಪಡಿಸ್ತೀವಿ. ಬಹುಶಃ ಶೃಂಗೇರಿಯಲ್ಲಿ ಪದೇ ಪದೇ ಮಣ್ಣಿನ ವಿಚಾರದಲ್ಲಿ ವಿರೋಧ ಪಕ್ಷರು ಪದೇ ಆರೋಪವನ್ನು ಮಾಡ್ತಾ ಇರೋದನ್ನ ನೀವು ಕೂಡ ಗಮನಿಸಿದ್ರೆ ಅನ್ಕೊಳ್ತೀರಿ. ಇತ್ತೀಚೆಗೆ ನಡೆದ ಯಾವುದೊಂದು ಪ್ರತಿಭಟನೆಯಲ್ಲೂ ಕೂಡ ಆ ಮಣ್ಣಿನಲ್ಲಿ ಶೃಂಗೇರಿಯ ಕಾಂಗ್ರೆಸ್ನ ಮುಖಂಡರು ಕೋಟಿ ಹಣವನ್ನ ಲೂಟಿ ಮಾಡಿದ್ರು ಅಂತ ಬಿಜೆಪಿಯ ಮಾಜಿ ಶಾಸಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಮಣ್ಣಿನಲ್ಲಿ ಕೋಟಿ ಹಣವನ್ನ ಲೂಟಿ ಆಗ್ತಾ ಇದೆಯಾ ಶೃಂಗೇರಿಲಿ? ಹಾಗಾದ್ರೆ ನಾನು ದೊಡ್ಡವ್ರ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ಅವರು ಆ ವಿಷಯದಲ್ಲಿ ನಾನು ಮಾತಾಡ್ಕೋಲ್ಲ. ಮಾಜಿ ಶಾಸಕರು ಮಾತಾಡಿದ್ರ ಬಗ್ಗೆ ನಾನು ಇನ್ನೂ ಮಾತಾಡಲ್ಲ. ಬಟ್ ನಾನು ಹೇಳೋದು, ಇಲ್ಲಿ ಮಣ್ಣು ಲೂಟಿ ಆಗಿದ್ದಕ್ಕೆ ಅನ್ನೋದಕ್ಕಿಂತ ಮುಂಚೆ ಎಲ್ಲರೂ ಅಲ್ಲಿ ಮಣ್ಣನ್ನ ಲೇಔಟ್ಗಳಿಗೆ ಸುಮ್ಮನೆ ಮಾಡಿಲ್ಲ, ಅದಕ್ಕೆ ನಾವು ಒಂದು ರೇಟಿ ಕಟ್ಕೊಂಡು ಅದನ್ನ ಲೇಔಟ್ಗಳಿಗೆ ಹೊಡೆದಿದ್ದಾರೆ. ಎಲ್ಲ ನಮ್ಮ ಪಕ್ಷದವರು ಹೊಡೆದಿದ್ದಾರೆ, ಬಿಜೆಪಿ ಪಕ್ಷದವರು ಹೊಡೆದಿದ್ದಾರೆ, ಎಲ್ಲರೂ ಹೊಡೆದಿದ್ದಾರೆ. ಅದು ಹೊಡೆದಿರ ಅಂದ್ರೆ ಸುಮ್ಮನೆ ಹೊಡೆದಿಲ್ಲ, ಕಳ್ದಂತೆ ಮಾಡಿಲ್ಲ. ಅವ್ರದ್ದೇನು ಅದನ್ನ ಅಮೌಂಟ್ ಸರ್ಕಾರಕ್ಕೆ ಅಮೌಂಟ್ ಕಟ್ಟಿ ಹೊಡೆದಿದ್ದಾರೆ, ದಂಧೆ ಅಂತೂ ಆಗಿದೆ. ಅದೇ ರೀತಿಯಲ್ಲಿ ಆ ಶೃಂಗೇರಿಯ ತಡೆಗೋಡೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈಗ ಚರ್ಚೆ ಕಾರಣಾಗಿರುವುದು ವಿಚಾರ ಕೂಡ ಎಲ್ಲ ಗಮನಕ್ಕೆ ಬಂದಿರುವಂತದ್ದು. ಈ ತಡೆಗೋಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ರಿ ಅಂತ ಅನ್ಕೊಳ್ತೀನಿ ಶಾಸಕರು ಬಂದ ಸಂದರ್ಭದಲ್ಲಿ. ಆ ತಡೆಗೋಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ? ಈಗ ತಡೆಗೋಡೆ ಅದು ಇಂಜಿನಿಯರ್ ಒಂದು ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಅದು ಯಾಕಂದ್ರೆ ಅದ್ರ ನಾನು ಆಳ ತಿಳಿದಿಲ್ಲ. ಹಾಗಾಗಿ ಅದನ್ನ ಈಗ ಬಿರುಕು ಬಂದಿದೆ, ಕಟ್ಟಿ 6 ತಿಂಗಳಿಗೆ ಬಿರುಕು ಬಂದಿದೆ. ಒಂದು ಅದನ್ನ ಈಗ MLA ಕೂಡ ಬಂದು ನೋಡಿದ್ದಾರೆ. ಆ ಟೈಮಲ್ಲಿ ಮಳೆ ಕೂಡ ಬಿಟ್ಟಿತ್ತು. ಹಾಗಾಗಿ ಈಗ ಇಮಿಡಿಯೇಟ್ ಕೆಲಸ ಆಗ್ತಾ ಇಲ್ಲ. ಅದನ್ನ ಸ್ಲ್ಯಾಬ್ ಅನ್ನ ಕಟ್ ಮಾಡಿ ಅದನ್ನ ರಿಮೂವ್ ಮಾಡಿ ಅದನ್ನ ಏನ್ ಕೆಲಸ ಆಗ್ಬೇಕು ಆ ಕೆಲಸಗಳನ್ನ, ಬೆಂಗಳೂರು ಕೂಡ ಇಂಜಿನಿಯರ್ ಬಂದಿದ್ದಾರೆ, ಮಂಗಳೂರಿಂದಾನು ಇಂಜಿನಿಯರ್ ಬಂದಿದ್ದಾರೆ, ಬಂದು ಅದನ್ನ ಬೇರೆ ಕೆಲಸಗಳು ಯಾವ ತರ ಬೇಗ ಆ ಕಾಮಗಾರಿಗಳನ್ನ ಮಾಡ್ಬೇಕು ಅದನ್ನ ಆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಅದನ್ನ ಫುಲ್ ರಿಮೂವ್ ಮಾಡ್ಬಿಟ್ಟು ಹೊಸದಾಗಿ ಅದನ್ನ ವಾಲ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಎಲ್ಲೂ ಅನ್ಕೊಂಡ್ರಿ ಈ ತಡೆಗೋಡೆಯ ಬಿರುಕಿನ ವಿಚಾರ ಒಂದು ರೀತಿಯಲ್ಲಿ ಶೃಂಗೇರಿ ತಾಲೂಕು ಸೈಲೆಂಟ್ ಆಗಿದ್ದಂತ ಶೃಂಗೇರಿ ತಾಲೂಕಿನಲ್ಲಿ ರಾಜಕೀಯ ಕೆಸರಾಟಕ್ಕೆ ನೀವೇ ಕಾಂಗ್ರೆಸ್ ಪಕ್ಷದವರೇ ಅಥವಾ ಇಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆ ದಾರಿ ಮಾಡಿ ಕೊಡ್ತಾ ಅಂತ? ಮಾಡಿಕೊಟ್ಟಿಲ್ಲ. ಅದು ಏನು ಮಾಡಕ್ಕೆ ನಾವು ಈಗ ಹೇಳ್ಬಾರ್ದು, ವಿರೋಧ ಪಕ್ಷದವರು ಅದನ್ನ ಹೇಳ್ತಾರೆ. ಆದ್ರೆ ಈಗ MLA ಹೇಳ್ದಂಗೆ ಬೇರೆ ಕಡೆ ಎಲ್ಲ ವಾಲ್ಗಳು ಕಟ್ಟಿದಾಗ ಅದು ಕಣ್ಣಿ ಕಾಣ್ದಂಗೆ ಹೋಗ್ತಾ ಇತ್ತು. ಇದು ನಮ್ಮ ಕಣ್ಣಿ ಕಾಣ್ತಾರೆ, ಇದು ಮಾತ್ರ ಕಣ್ಣಿ ಕಾಣ್ದು ಇದು ಮಾತ್ರ ಶೃಂಗೇರಿ ಟೌನ್ ಆಗಿರೋದ್ರಿಂದ ಕಾಣ್ತಾ ಇದೆ. ಬೇರೆ ಕಡೆ ಹಳ್ಳಿಗಳಲ್ಲಿ ಮಾಡಿದ್ರು ಮಳೆಗಾಲದಾಗ ಹೋಯ್ತಲ್ಲ, ಅದು ಯಾರು ಕೇಳಿದ್ದಾರೆ? ಯಾರು ಕೇಳಿಲ್ಲ, ನಮ್ಗೆ ಗೊತ್ತಿಲ್ಲ ಅದು. ನಮ್ಗೆ ನಿಮಗೆ ಬಟ್ ಸಿಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ನಿಲ್ಲು ಕೊಡುಗೆ ಏನಾಗಿದೆ ಅಂತ ಅನಾಹುತ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ದೊಡ್ಡ ವಿಷಯ ಮಾಡಿಲ್ಲ ಯಾರು. ಇದನ್ನ ಇದನ್ನ ಮಾಡಿದ್ರೆ ಇಂಜಿನಿಯರ್ ತಪ್ಪೆ. ಅದು ಯಾವ ತರ ಇದೆ ಆ ಎಸ್ಟಿಮೇಟ್ ಅವ್ರು ಬೆಂಗಳೂರು ಕೊಟ್ಟು ಮಾಡಿದ್ದಾರೆ. ಅದನ್ನ ಇಲ್ಲಿ ಮಲೆನಾಡು ಪರಿಸ್ಥಿತಿ ಅವ್ರಿಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಅದು ಮಾಡ್ಬಿಟ್ಟು ಅದು ಇವತ್ತು 4 ತಿಂಗಳಿಗೆ ಬಿರುಕು ಬಂದಿದೆ. ಆದ್ರೆ ಈ ನಮ್ಮ ತಾಲೂಕಿನ ಜನ ಅದೃಷ್ಟವಂತರು, ಯಾಕಂದ್ರೆ ಏನೂ ಅನಾಹುತ ಆಗಿಲ್ಲ. ಇಮೇಟಲ್ ಅಲ್ಲಿ ಮಳೆನೂ ಕೂಡ ನಿಂತಿತ್ತು. ಆ ಸಂದರ್ಭದಲ್ಲಿ ಇಮೇಟಲ್ ಏನು ನಮ್ಮ MLA ಕಾರ್ಯಾಚರಣೆಗಳನ್ನ ತಗೋಬೇಕು, ಇಮೇಟ್ ಅಧಿಕಾರಿಗಳನ್ನ ಅಲ್ಲಿ ಕರೆಸಿ ಆ ಸ್ಪಾಟ್ ಅಲ್ಲಿ ಆ ಕೆಲಸಗಳನ್ನ
ಇಮ್ಮಿಡಿಯೇಟ್ ಆ ಮಣ್ಣನ್ನು ಇಮ್ಮಿಡಿಯೇಟ್ ಅಲ್ಲಿ ತಗ್ಸಿ ಅದಕ್ಕೆ ಬೇಕಾದಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಓಕೆ, ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಆ ಒಂದು ಸಂದರ್ಭ ಕೂಡ ಹಲವಾರು ಆರೋಪಗಳನ್ನ ಕಾಂಗ್ರೆಸ್ನ ಮೇಲೆ ಮಾಡಿರುವಂತದ್ದಾಗಿರ್ಬೋದು, ಕಾಂಗ್ರೆಸ್ನ ನಾಯಕರುಗಳ ಮೇಲೆ ಮಾಡ್ತಾರೆ. ಇಲ್ಲಿ ಇದು ವರದಕ್ಷಿಣೆ ತಗೊಂಡ ಗಿರಾಕಿಗಳಾಗಿ ಬಂದಿದ್ದಾರೆ, ಹಾಗಾಗಿ ಈ ರೀತಿಯಾಗಿದೆ, ಇಲ್ಲಿ 60% ಕಮಿಷನ್ ನಡೆದಿದೆ, ಈ ರೀತಿಯ ಹಲವಾರು ಆರೋಪಗಳನ್ನ ಮಾಡಿದ್ದಾರೆ. ಇದಕ್ಕೆ ಏನಿದೆ? ಈ 60% 50% ಇದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಯಾರು ತಗೊಂಡಿದ್ದಾರೆ ಅವರಿಗೆ ಅದು ಅನ್ವಯ ಆಗ್ತದೆ, ನನ್ಗೆ ಗೊತ್ತಿಲ್ಲ ಹಾಗೆ. ಬಟ್ ಯಾರು ತಗೊಂಡಿದ್ದಾಗ ಅದು ಈ ನಾನು 50% 60% ನಾ ತಗೊಂಡಿದ್ರೆ ನಾ ತಗೊಂಡಿದ್ದೀನಿ ಅಂತ ನನಗೆ ಎಲ್ಲೋ ಒಂದ್ ಕಡೆ ಇದೆ. ನಾವು ತಗೊಂಡಿದ್ದಾಗ ನಾವು ನೇರವಾಗಿ ಹೋರಾಟಕ್ಕೆ ನಾವು ಸಿದ್ಧಾಗಿರ್ತೀವಿ. ನಮ್ಮ ನಾಯಕರು ಕೂಡ ಅಷ್ಟೇ, ಎಲ್ಲರೂ ಅವ್ರೇನಾದ್ರು ತಗೊಂಡಿದ್ರೆ ಅವರಿಗೆ ಮಾತಾಡಕ್ಕೆ ಅಂಜಿಕೆ ಆಗ್ತದೆ. ಅವ್ರು ಆತರ ತಗೊಂಡಿಲ್ಲ, ಹಾಗಾಗಿ ಅವ್ರು ನಿಂತು ಅಧಿಕಾರಿಗಳಿಗಾಗ್ಲಿ ನಿಂತು ಅವ್ರು ಏನ್ ಹೇಳ್ಬೇಕು ಅದನ್ನ ಹೇಳಿದ್ದಾರೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ ಸಸ್ಪೆಂಡ್ ಮಾಡೋದಾಗ್ಲಿ ಇನ್ನೊಂದು ಬೇಡ, ಸಸ್ಪೆಂಡ್ ಯಾಕೆ ಮಾಡ್ಬೇಕು, ಮಾಡಿಲ್ಲ. ಅದನ್ನ ಮಾಡಿದ್ರೆ ಇನ್ನೊಬ್ಬ ಬಂದ ನಾನು ಕೆಲಸ ಮಾಡಲ್ಲ, ಅದಕ್ಕೋಸ್ಕರ ಅವ್ರು ಇಂಜಿನಿಯರೇ ಕೆಲಸ ಮಾಡಲಿ, ಅದನ್ನ ಆ ತಡೆಗಳ ಸಮಸ್ಯೆ ಬಗೆಹರಿ, ಈ ಒಟ್ಟಲ್ಲಿ ನಮ್ಮ ತಾಲೂಕಿನ ಸಮಸ್ಯೆ ಬಗೆಹರಿ. ಆ ಬಗೆಹರಿಯುವ ವಿಶ್ವಾಸ ಇದೆಯಾ ನಿಮಗೆ? 100ಕ್ಕೆ 100. ಓಕೆ, ಯಾಕಂದ್ರೆ ಒಂದು ಶೃಂಗೇರಿ ಅಂತ ಪಟ್ಟಣದ ರೀತಿ ಆದಾಗ ಸಾರ್ವಜನಿಕರು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಆತಂಕಕ್ಕೆ ಸಹಜವಾಗಿ ಒಳಗಾಗಿರ್ತಾರೆ. ಈ ರೀತಿ ಯಾಕಂದ್ರೆ ಎಲ್ಲ ಕೆಲವು ಕೂಡ ಮನೆಗಳಿರೋ ಸಂದರ್ಭದಲ್ಲಿ ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತಾರೆ? ಈಗ MLA ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಂದು ಎರಡನೇದಾಗಿ ನಮ್ಗೆ ಮಳೆ ಅದು ನಮಗೆ ಕಡಿಮೆ ಆಗಿದೆ, ನಮ್ಮ ಪುಣ್ಯ. ಹೌದು, ಯಾಕಂದ್ರೆ ಆತರ ಬಿರುಕು ಬಂದಿದ್ದು ಅದು ಕೆಳಗಡೆ ಇದ್ದಂತ ವಾಸವಿದ್ದಂತ ಮನೆಗಳು ಎಲ್ಲರಿಗೂ, ಈಗ ನನ್ನ ಮನೆ ಕೂಡ ಅಲ್ಲಿದ್ರು ಕೂಡ ಅದು ನನಗೂ ಕೂಡ ಇಲ್ಲಿ ವಾಲ್ ಕಟ್ಟಿದ್ದಾರೆ, ಭಯ, ಏನೋ ಒಂದು ಭಯ, ಇದು ನಾವೆಲ್ಲಿ ಹೋಗೋದು, ಇದಾದ್ರೆ ಏನ್ ಪರಿಹಾರ ಸಿಗುತ್ತೆ ಅನ್ನೋದು ನಮಗೂ ಸಹಜ. ಹಾಗಾಗಿ ಅಲ್ಲಿದ್ದವರಿಗೆ ನಾವು ಹೇಳ್ಬೇಕಂದ್ರೆ ಏನೂ ಆಗಲ್ಲ, ಅದು ಏನು ಈಗ ಇಮೇಟ್ ಅಲ್ಲಿ ಅದು ಕೆಲಸಗಳು ಆಗ್ತಾ ಇದೆ, ಇಮೇಟ್ ಅದು ಕ್ಲಿಯರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಮಳೆಗಾಲ ಮುಗಿತಾ ಇದ್ದ ಹಾಗೆ ವಾಲನ್ನ ಕಟ್ತಾರೆ ನಮ್ಮ ಶಾಸಕರು, ಸರಿ ಮಾಡಿಸ್ಕೊಡ್ತಾರೆ. ಓಕೆ, ಅದೇ ರೀತಿಯಲ್ಲಿ ನೀವು ಇತ್ತೀಚಿನಂತ TAPCMS ಚುನಾವಣೆಯಲ್ಲೂ ಕೂಡ ಸ್ಪರ್ಧೆನ ಮಾಡ್ತೀರಾ. ಆ ಕೆಲವೇ ಮತಗಳ ಅಂತರದಲ್ಲಿ ಸೋಲನ್ನು ಕಾಣುತ್ತೆ. ಆ ಒಂದು ಸೋಲು ಎಷ್ಟು ನೋವಿದೆ? ನನ್ಗೆ ನೋವು ಅಂತ ಹೇಳಲ್ಲ, ಖುಷಿ ಇದೆ. ಯಾಕಂದ್ರೆ ನಾವು TAPCMS ಎಲೆಕ್ಷನ್ಗೆ ನಿಲ್ತೀವಂತ ನಾವು ಫಸ್ಟ್ ಏನ್ ಹೊಂದಾಣಿಕೆ, ಯಾಕಂದ್ರೆ ವರ್ಷನೂ 5 ವರ್ಷ ಹೊಂದಾಣಿಕೆ ಮಾಡ್ಕೊಂಡು ಕಾಂಗ್ರೆಸ್ BJP ಹೊಂದಾಣಿಕೆ ಮಾಡ್ಕೊಳ್ತೇವೆ. ಯಾಕಂದ್ರೆ TAPCMS ಇದು ಒಂದು ಸಂಸ್ಥೆಗೆ ಭಾರ ಆಗ್ಬಾರ್ದು ಅನ್ನೋದು, ಆಗ್ಬಾರ್ದು, ಇದೊಂದು ಸಂಸ್ಥೆ ಇರೋದ್ರಿಂದ ಇದನ್ನ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಲಿ ಅನ್ನೋದು ದೃಷ್ಟಿ ಇಟ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಈ ಸಲ ಎಲ್ಲೋ ಒಂದ್ ಕಡೆ ಅದು ಒಂದು ರಾಜಕೀಯವಾಗಿ ಪ್ರೇರಣೆ. ಅಂತ ಸಂದರ್ಭದಲ್ಲಿ ನಮ್ಮನ್ನ ನಿಲ್ಬೇಕು ಅಂತ ಹೇಳ್ಬೇಕು, ಕಿಗ್ಗ ಇದರಿಂದ ನೀನ್ ನಿಲ್ಬೇಕು ಅಂದ್ರೆ ಒಬ್ಬ ಪಂಚಾಯತಿ ಒಬ್ಬ ನಿಲ್ಬೇಕು ಅಂತ ಆಯ್ತು. ಆ ಸಂದರ್ಭದಲ್ಲಿ ನಾನು ಆಯ್ತು ಪಕ್ಷ ಹೇಳಿದಕ್ಕೆ ನಾನು ನಿಲ್ತಾ ಇದ್ದೇನೆ, ನಿಂತಿದ್ದೆ. ಆದ್ರೆ ನಮಗೆ 4 ದಿನ ಟೈಮ್, ಇಡೀ ತಾಲೂಕು ಸುತ್ತಬೇಕು. ಒಟ್ಟಿಗೆ 682 ಓಟ್ ಇದೆ, 682 ಓಟಿಗೆ ಇಡೀ ತಾಲೂಕು ಸುತ್ತಬೇಕು. ಒಂದು ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ 15 ದಿನ ಬೇಕು ಸುತ್ತ ಬರ್ಬೇಕು. ಅಂತ ಸಂದರ್ಭದಲ್ಲಿ 4 ದಿನದಲ್ಲಿ ನಾವು ಇಡೀ ತಾಲೂಕು ಸುತ್ತ ಬರ್ತಿದೀವಿ. ಆಮೇಲೆ ಆ ಜನ ನಮ್ಗೆ 300 ಓಟ್ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಖುಷಿ ಇದೆ. ಯಾಕಂದ್ರೆ ನಾವು ಆ ಸಂಸ್ಥೆ ಒಳಗೆ ಒಬ್ಬನ್ನು ಕೂಡ ನಾವು ಮೆಂಬರ್ ಮಾಡಿದ್ವಿ. ಈಗ BJP ಪಕ್ಷದಲ್ಲಿ ಅವ್ರು ಗೆದ್ರು 10 ಸೀಟ್, ಅಲ್ಲ 9 ಸೀಟ್ ಗೆದ್ರು. ಅವರು 205 ಲೆಕ್ಕ ಮಾಡ್ತಾ ಹೋಗ್ತಾರೆ, ಎಣಿಕೆ ಮಾಡ್ತಾರೆ. ನಾವು ಒಂದಿನ ಎಣಿಕೆ ಮಾಡ್ತಾ ಹೋಗ್ತೀವಿ. ಅಂತ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಓಟ್ ಕೊಟ್ಟಿದ್ದಾರೆ, ಅದು ನಮ್ಗೆ ಖುಷಿ ಇದೆ. ಹಾಗಾಗಿ ನಾವು ಸೋತ್ರು ಕೂಡ ನಮ್ ಗೆದ್ದಷ್ಟು ಖುಷಿ ಇದೆ. ನಾನು ನನಗೆ ಮತ ಹಾಕಿದ ಎಲ್ಲರಿಗೂ ನಾನು ಫಸ್ಟ್ ಅವರಿಗೆ ಅಭಿನಂದನೆ ಹೇಳ್ತೇನೆ. ಓಕೆ, ಯಾಕಂದ್ರೆ ಮುಂದೆ ಈಗ TAPCMS ಅಲ್ಲಿ BJP ಬೆಂಬಲಿತ ಸಂಪೂರ್ಣ ಬೋರ್ಡ್ ಬಂದಿರುವಂತದ್ದು. BJP TAPCMS ಅಲ್ಲಿ ತನ್ನ ಪ್ರಾಬಲ್ಯವನ್ನ ಸಾಧಿಸಿದೆ. TAPCMS ಕಾಂಗ್ರೆಸ್ ತನ್ನ ಪಾಲಿಗೆ ಅಥವಾ ತನ್ನ ನಿರ್ದೇಶಕರುಗಳನ್ನ ಆಯ್ಕೆ ಮಾಡಿ ತಮ್ಮ ಬೆಂಬಲಿತ ಬೋರ್ಡ್ ಅಂತರಲ್ಲಿ ಸಾಧ್ಯನೇ ಇಲ್ವಾ ಶೃಂಗೇರಿಯಲ್ಲಿ? ಆಗುತ್ತೆ, ಮಾಡ್ಬೋದು. ಯಾಕಂದ್ರೆ ಈಗ ನಾವೇನಂದ್ರೆ ಈಗ ಹಿಂದೆ ನಟರಾಜಣ್ಣ ಆಗಿರ್ಬೋದು, ನಮ್ಮ ತಂದೆಯವರು ಕೂಡ ಇದ್ರು, ಆಮೇಲೆ ಕುಲದ ಮೆಣಸಣ್ಣ ಇದ್ರು, ಎಲ್ಲರೂ ಸೇರಿ ಒಂದು ರಾಮಸ್ವಾಮಿ ಅಣ್ಣ, ಆಮೇಲೆ ಇದೆಲ್ಲ ಇದ್ದಾಗ ಒಂದು 70-80 ಜನ ಅದಕ್ಕೆ ಮೆಂಬರ್ಶಿಪ್ ಮಾಡಿದ್ದಾರೆ. ಆದ್ರೆ ಅವ್ರದ್ದು ಹಾಗಲ್ಲ, ಅವ್ರದ್ದು ಅದೇ ಅಲ್ಲೇ ಇದ್ದವರು ಅವರು ಪ್ರತಿ 5 ವರ್ಷಕ್ಕೆ ಒಂದ್ಸಲ 100 ಜನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮವ್ರದ್ದು ಕಡಿಮೆ ಇತ್ತು ಮೆಂಬರ್ಶಿಪ್, ಅವ್ರದ್ದು ಜಾಸ್ತಿ ಇತ್ತು. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ನಾವು ಆ TAPCMS ಏನಿದೆ ಅದನ್ನ ಮೆಂಬರ್ಶಿಪ್ ಮಾಡಿದ್ರೆ ನಾವು ಕಾಣ್ಬೇಕಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ಪಕ್ಷ ಅದನ್ನ ಮಾಡ್ತೀವಿ ಅಂತ. ಅದೇ ರೀತಿಯಲ್ಲಿ ಮುಂದೆಯೂ ಕೂಡ ಸತತವಾಗಿ ಈಗ ಚುನಾವಣೆಗಳು ಬರ್ತಾ ಇರುವಂತದ್ದು. ಗ್ರಾಮ ಪಂಚಾಯತಿ ಚುನಾವಣೆಯು ಕೂಡ ಈಗ ಕೆಟಗರಿ ಕೂಡ ಬಂದಿರುವಂತದ್ದು. ಮರ್ಕಲ್ ಗ್ರಾಮ ಪಂಚಾಯತಿ, ಕಿಗ್ಗ ಗ್ರಾಮ ಪಂಚಾಯತಿಯಿಂದ ಚುನಾವಣೆಗೆ ನೀವೇನು ಸ್ಪರ್ಧೆ ಮಾಡುವ ಸಾಧ್ಯತೆಗಳು ಇದೆ ಅನ್ನೋ ಮಾತಿದೆ. ಚರ್ಚೆ ಯಾವ ರೀತಿ ಪಕ್ಷ
ನನ್ನ ನಿಲ್ಲಿ ಅಂತ ಹೇಳಿದ್ರೆ ನಿಲ್ತೀನಿ. ಬೇಡ ರಾಜ್ಕುಮಾರ್, ನೀನ್ ನಿಲ್ಲೋದ್ ಬೇಡ, ನಿನ್ಗೆ ಜವಾಬ್ದಾರಿಗಳಿದೆ, ಇನ್ನೊಬ್ಬನೇ ನಾಯಕನನ್ನ ಬೆಳೆಸೋಣ, ಇನ್ನೊಬ್ಬ ಕೊಡೋಣ ಅಂದ್ರೆ ಅದಕ್ಕೂ ನಾನು ಸಿದ್ಧ ಇದೆ. ನಾನೇನು ಪಕ್ಷದಲ್ಲಿ ನಾವ್ ಯಾವತ್ತೂ ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ ಮಾಡಿದೀವಿ. ನೀನ್ ನಿಲ್ಲುವ ಅಂತ ನನಗೆ ಹೇಳಿದ್ರೆ ನಿಲ್ತೀನಿ. ಆದ್ರೆ ಎಲ್ಲಾ ಮುಖಂಡರುಗಳು ನನಗೆ ಅದಕ್ಕೆ ಸಹಮತ ಇರ್ಬೇಕು. ಅಂದ್ರೆ ನೀವೀಗ ಚುನಾವಣೆಗೆ ನಿಂತ್ರೆ ನಿಮ್ಮ ಒಂದು ಕಿಗ್ಗಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಂತ್ರೆ ನೀವು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಗೆಲ್ಲುವ ವಿಶ್ವಾಸ ಇದೆಯಾ ನಿಮ್ಗೆ? ನನಗೆ 100% ಇದೆ. ಅಂದ್ರೆ ನಿಮ್ಮ ಒಂದು ಹೋಬಳಿ ಅಥವಾ ನಿಮ್ಮ ಒಂದು ಬೂತ್ ನ ಜನ ನಿಮ್ಗೆ ಯಾಕೆ ಮತ ಹಾಕ್ಬೇಕಾಗುತ್ತೆ? ನನ್ನ ಒಂದು ಒಳ್ಳೆ ಗುಣ ನನ್ನ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರಿಗೂ ಕೂಡ ನೋಯಿಸಿ ಮಾತಾಡುವಂತ ಗುಣ ಯಾರು ಸಿಕ್ಕುವೆ ನನ್ನಲ್ಲಿ ಆಗಿರೋ ಹೆಲ್ಪ್ಗಳನ್ನ ನಾನು ಮಾಡ್ತಾ ಇದ್ದೇನೆ. ನಾನು ನನ್ನ ಕೈ ಮೇಲೆ ಬ್ಯಾಕ್ ಮಾಡ್ತೀನಿ ಅಂತ ನಾನು ಹೇಳಲ್ಲ ಸಂಘಟನೆ ಇದಕ್ಕೆ. ಆದ್ರೆ ಏನು ಸರ್ಕಾರ ಸವಲತ್ತು ಇನ್ನೊಂದು ಬಂದಾಗ ಜನಗಳಿಗೆ ತಲುಪುವಂತ ವ್ಯವಸ್ಥೆಗಳನ್ನು ಮಾಡ್ತೀನಿ. ಅವಾಗ ಎಲ್ಲೋ ಒಂದ್ ಕಡೆ ರಾಜ್ಕುಮಾರ್ ಒಳ್ಳೆಯವನು ಅನ್ನೋದು ನಮ್ಮ ಬೂತ್ ನಂಬಿಕೆ ಇದೆ. ರಾಜ್ಕುಮಾರ್ ನಿಂತು ಗೆದ್ರೆ ಏನಾದ್ರು ಒಂದು ಕೆಲಸ ಮಾಡ್ತಾನೆ ಅನ್ನೋ ಒಂದು ಭರವಸೆ ಅವರಿಗಿದೆ. ಅವರ ಆಸೆಗಳನ್ನ ನಾನು ಈಡೇರಿಸಬೇಕು. ನನಗೇನಾದ್ರು ಪಕ್ಷ ನಿಲ್ಲು ಅಂತ ಹೇಳಿ ಟಿಕೆಟ್ ಕೊಟ್ಟು ನನ್ನ ಜನಗಳು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಚ್ಯುತಿ ಬರದಂಗೆ, ಕಪ್ಪು ಚುಕ್ಕೆ ಬರದಂಗೆ ನಾನು ಕೆಲಸ ಮಾಡಕ್ಕೆ ಬದ್ಧನಿದ್ದೇನೆ. ಈಗ ನೀವು ಹೋಬಳಿ ಅಧ್ಯಕ್ಷ ಸಂದರ್ಭದಲ್ಲಿ ಈ ಸರ್ಕಾರದ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ಯೋಜನೆಗಳನ್ನ ಜನರು ಬಳಕೆಯಲ್ಲಿಯೂ ಕೂಡ ನಿಮ್ದೊಂದು ಪ್ರಮುಖವಾದ ಪಾತ್ರವಿರುತ್ತೆ. ಜನರು ಕೂಡ ಹಲವಾರು ಜನ ನಿಮ್ಮ ಬಳಿ ಆ ಸಮಸ್ಯೆಗಳಾಗಿರ್ಬೋದು, ಗ್ಯಾರಂಟಿ ಯೋಜನೆಗಳ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಾರೆ. ಆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವ ರೀತಿ ಈ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು? ನಮ್ಗೀಗ ಗ್ಯಾರಂಟಿದು ಈಗ ಸಮಿತಿ ನಮ್ಮಲ್ಲಿ ಕಿರಣ್ ಅಂತ ಇದ್ದಾನೆ, ಅವನು ನಾಮನಿರ್ದೇಶಕ ಆಗಿದ್ದಾನೆ. ಅವನಲ್ಲಿ ಕೆಲಸ ಮಾಡ್ತಿದ್ದಾನೆ ನಮ್ಮ ಪಂಚಾಯತಿಲಿ, ಅವನಿದ್ದಾನೆ. ತಾಲೂಕಿಗೆ ರಾಜು ಕಡೂರ್ ಅಂತ ಇದ್ದಾರೆ ಅಧ್ಯಕ್ಷರು. ಹಾಗೆ ಏನೇ ನಮ್ಮ ಹತ್ರ ಸಮಸ್ಯೆ ಈಗ ಗೃಹ ಜ್ಯೋತಿ ಈಗ ಪಂಚಾಯತಿ ವೈಸ್ ಅಲ್ಲಿ ಮಾಡ್ತಾರೆ. ಈ ನೆಟ್ವರ್ಕ್ ಸಿಗಲ್ಲ ಒಂದ್ ಕಡೆ, ಅದೇನ್ ಮಾಡ್ತಾರೆ ಪಂಚಾಯತಿ ವೈಸ್ ಅಲ್ಲಿ ಮಾಡ್ತಾರೆ. ಒಂದ್ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡ್ತಾರೆ. ಅಲ್ಲಿ ಬಂದು ಅದು ಯಾಕೆ OTP ಬರ್ಬೇಕಲ್ಲ, ಹಳ್ಳಿಗೆಲ್ಲ ಒಂದ್ ಮೂಲೆ ಹೋದಾಗ ಅಲ್ಲಿ OTP ಬರಲ್ಲ. ಅದಕ್ಕೋಸ್ಕರ ಒಂದು ಹೆಡ್ ಕ್ವಾರ್ಟರ್ ಅಂತ ಮಾಡ್ಕೊಂಡು ಅಲ್ಲಿ ಅವರು ಮಾಡ್ತಾ ಇದಾರೆ. ಅಂತ ಸಂದರ್ಭದಲ್ಲಿ ನಮಗೂ ಅಷ್ಟೇ, ನಮ್ಗೆ ಯಾರು ಕೇಳಿದಾಗ ಇಂಥ ಕಡೆ ಹೋಗಿ ಇಲ್ಲಿ ಮಾಡ್ತಾರೆ. ಇಲ್ಲಾಂದ್ರೆ ಅಲ್ಲಿ ರಶ್ ಇದ್ರೆ ನೀವು ಶೃಂಗೇರಿ KIP ಮಾಡ್ಕೊಡ್ತಾರೆ, ಅಲ್ಲಿ ಜನ ಕಡಿಮೆ ಇರ್ತಾರೆ. ಅಂದ್ರೆ ಆ ತರದ ಸೇವೆಗಳನ್ನು ಮಾಡ್ತಾ ಇದೀವಿ ಅಂತ ನನ್ನ ಒಂದು. ರಾಜಕೀಯ ಅಂತ ಬಂದಾಗ ಹಲವಾರು ನಿರೀಕ್ಷೆಗಳು ಸಹಜವಾಗಿದ್ದೇ ಇರುತ್ತೆ. ಆ ರಾಜ್ಕುಮಾರ್ ಹೆಗ್ಡೆ ಅವರಿಗೆ ರಾಜಕೀಯವಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ರಾಜಕೀಯವಾಗಿ ಬಾರಿ ದೊಡ್ಡ ಮಟ್ಟದ ನಿರೀಕ್ಷೆ ಅಂತಲ್ಲ, ಬಟ್ ನನಗೆ ಒಂದು ರಾಜಕೀಯ ಅಂದ್ರೆ ನಮ್ಗೆ ಒಂದು ಜನಸೇವೆ ಅಂತ ನಾನು ಅನ್ಕೊಂತೀನಿ. ಜನಸೇವೆ ಅಂತ ಅನ್ಕೊಂತೀನಿ. ಈಗ ಕೆಲವರು ಹೇಳ್ತಾರೆ ರಾಜಕಾರಣ ಅಂದ್ರೆ ದುಡ್ಡು ಮಾಡೋದು ಅಂತ ಹೇಳ್ತಾರೆ. ಇಲ್ಲ, ದುಡ್ಡು ಮಾಡೋದು ಸುಳ್ಳು. ಯಾಕಂದ್ರೆ ನಾವು ದಿನ ಬೆಳಿಗ್ಗೆ ಹೊರಟ್ರೆ 500,000 ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ನನ್ನ ಗುರುತಿಸಿರೋದು ರಾಜಕೀಯವಾಗಿ ಗುರುತಿಸಿದ್ದಾರೆ. ರಾಜ್ಕುಮಾರ್ ಹೆಗಡೆ ಹೇಳಿದಲ್ಲಿ ಅವ ರಾಜಕೀಯದಲ್ಲಿ ಇದ್ದಾನೆ ಅಂತ. ಹಾಗಾಗಿ ನಾವು ಜನಗಳಿಗೆ ಸೇವೆ ಮಾಡೋಕೆ ನಾವು ಈಗ ರಾಜಕೀಯವಾಗಿ ವೈಯಕ್ತಿಕವಾಗಿ ನಿರೀಕ್ಷೆ ಇಟ್ಕೊಳ್ಳೋದು ಒಂದು ಭಾಗ ಆದ್ರೆ, ಪಕ್ಷ ನಿಮ್ಮಿಂದ ನಿರೀಕ್ಷೆ ಇಟ್ಕೊಳ್ಳೋದು ಇನ್ನೊಂದು ಭಾಗ. ರಾಜ್ಕುಮಾರ್ ಹೆಗ್ಡೆ ಅವರಿಂದ ಪಕ್ಷ ಏನ್ ನಿರೀಕ್ಷೆ ಮಾಡ್ಬೋದು? ರಾಜ್ಕುಮಾರ್ ಹೆಗಡೆಯಿಂದ ಪಕ್ಷ ನಿರೀಕ್ಷೆ ಮಾಡೋದು ಒಳ್ಳೆ ಸಂಘಟನೆ ಮಾಡ್ತಾನೆ. ಯಾಕಂದ್ರೆ ನನಗೆ ಜವಾಬ್ದಾರಿ ಕೊಟ್ಟಿದ್ದೀವಿ, ಹೋಬಳಿ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದೆ. ನನ್ನ ನಿರೀಕ್ಷೆಯನ್ನ ನಾನು ಅವರಿಗೆ ಸಂಘಟನೆ ಮುಖಾಂತರ ಮಾಡಿ ತೋರಿಸಿದಾಗ ಮಾತ್ರ ಅವ ಪಕ್ಷ ನನ್ನ ನಂಬುವ. ಯಾಕಂದ್ರೆ ಯೂತ್ ಕಾಂಗ್ರೆಸ್ ಆಗಿದ್ದಾಗ ಮಾಡಿದ್ದೀನಿ, ಈಗಲೂ ಕೂಡ ಅದನ್ನು ಮಾಡಕ್ಕೆ ನಾನು ಬಂದಿದ್ದೇನೆ. ನಮ್ಮೆಲ್ಲ ಮುಖಂಡರು ನನಗೆ ಸಪೋರ್ಟ್ ಕೊಡ್ತಾರೆ. ಅದೇ ರೀತಿಯಲ್ಲಿ ನೀವೀಗ ಹೋಬಳಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಹೋಬಳಿ ಅಧ್ಯಕ್ಷರಾಗಿ ಆಯ್ಕೆ ಆಗಲು ಕೂಡ ನಿಮ್ಗೆ ಹಲವಾರು ಜನ ಸಹಕಾರವನ್ನು ಕೂಡ ನೀಡಿರ್ತಾರೆ ನೀವು ಆಯ್ಕೆ ಆಗುವ ವಿಚಾರದಲ್ಲಿ. ಈ ಸಂದರ್ಭದಲ್ಲಿ ನಿಮಗೆ ಸಹಕರಿಸಿದಂತ ನಾಯಕರುಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ನನ್ಗೆ ಈಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾಗ ನಟರಾಜಣ್ಣ ನನಗೆ, ಅವರು ಬ್ಲಾಕ್ ಅಧ್ಯಕ್ಷ ಆಗಿದ್ರು, ಅವಾಗ ನನಗೆ ಜವಾಬ್ದಾರಿ ಕೊಟ್ಟಿದ್ರು. MLA ಕೂಡ ನನಗೆ ಜವಾಬ್ದಾರಿ, ಅವರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಹಾಗೆ ಈಗ ನಾನು ಬ್ಲಾಕ್ ಹೋಬಳಿ ಅಧ್ಯಕ್ಷ, ನನಗೆ ಎಲ್ಲ ಮುಖಂಡರು ಕೂತು, MLA ಮತ್ತೆ ಎಲ್ಲ ನಮ್ಮ ಹಿರಿಯ ನಾಯಕರು, ತಾಲೂಕಿನ ಮುಖಂಡರು ಕೂತ್ಕೊಂಡು ರಾಜ್ಕುಮಾರ್ ಹೆಗಡೆ ಕೊಡ್ಬೋದು, ಅವನು ಯೂತ್ ಕಾಂಗ್ರೆಸ್ ಅಲ್ಲಿ 7 ವರ್ಷ ಅಧ್ಯಕ್ಷ ಆಗಿದ್ದ, ಅವನಿಗೆಲ್ಲ ಸಂಘ ಸಂಸ್ಥೆಯಲ್ಲಿ ಅವನಿಗೆ ಒಂದು ಜವಾಬ್ದಾರಿ ಕೊಟ್ಟರು, ಅದನ್ನ ಮಾಡ್ತಾನೆ ಅಂತ ಹೇಳಿದ್ರು. ಹಂಗಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರಿಗೆ ಯಾವತ್ತು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾನು ತಲೆ ಬಾಗ್ತೀನಿ. ಅವರಿಗೆ ನಾನು ಪಕ್ಷದಲ್ಲಿ ಯಾವತ್ತೂ ಪಕ್ಷದಿಂದ ನನ್ನಿಂದ ಅದು ಏನಾಗಬೇಕು ನಾನು ಮಾಡೇ ಮಾಡ್ತೀನಿ. ರಾಜ್ಕುಮಾರ್ ಹೆಗ್ಡೆ, ಕೊನೆಯದಾಗಿ ಸಂಘಟನೆ ವಿಚಾರ ಆಗಿರಬಹುದು, ಮುಂದೆ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬರು ಹೋಬಳಿ ಅಧ್ಯಕ್ಷರಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತಾರೆ? ಕೊನೆಯದಾಗಿ ಹೇಳ್ಬೇಕಂದ್ರೆ ಪಕ್ಷ ಮೇನ್, ಪಕ್ಷ ನನಗೆ ಏನ್ ಜವಾಬ್ದಾರಿ ಇದೆ ಅದ್ರ ಬಗ್ಗೆ ನಾನು ಕೆಲಸ ಮಾಡಕ್ಕೆ ನಾನು ಬದ್ನಾಗಿದ್ದೇನೆ. ನಾನು ಯಾವತ್ತೂ
ಮುಖಂಡರುಗಳಿಗಾಗ್ಲಿ ಪಕ್ಷಕ್ಕಾಗ್ಲಿ ನಾನು ಕಪ್ಪು ಚುಕ್ಕೆ ತರದೆ ನನ್ನ ಕೆಲಸವನ್ನ ನಾನು ಮಾಡ್ತೇನೆ. ಓಕೆ, ರಾಜ್ಕುಮಾರ್ ರೆಡ್ಡಿ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಹೋಬಳಿ ಅಧ್ಯಕ್ಷರಾಗಿ ವಿಚಾರ ಆಗಿರ್ಬೋದು, ಹೋಬಳಿ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತೀರಾ, ಹಿಂದೆ ಯುವ ಕಾಂಗ್ರೆಸ್ಸಿನ ಶೃಂಗೇರಿ ತಾಲೂಕಿನ ಅಧ್ಯಕ್ಷರಾಗಿ 7 ವರ್ಷಗಳ ಕಾಲ 2 ಬಾರಿ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಯಾವ ರೀತಿಯಾಗಿ ಸಂಘಟನೆಯನ್ನು ಮಾಡಿದ್ರಿ, ಮುಂದೆ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿ ಆಗ್ತಾ ಇದೆ, ಹಾಗೆ ಇತ್ತೀಚೆಗೆ ಬಂದಂತಹ ಕಾಂಗ್ರೆಸ್ ಪಕ್ಷದ ಮೇಲೆ ಶಾಸಕರ ಮೇಲೆ ಆರೋಪಗಳಿಗೆ ಕೆಲವೊಂದು ಕ್ಲಾರಿಟಿ ಕೊಡುವ ವಿಚಾರಗಳಾಗಿರ್ಬೋದು, ಹಾಗೆ ನಿಮ್ಮ ನಿರಂತರ ಸಂಘಟನೆ ಆಗಿರ್ಬೋದು, ಸರ್ಕಾರದ ಯೋಜನೆಗಳ ಜನರ ತಲುಪಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತೀರಾ, ಹಾಗೆ ಈಗ ಬರ್ತಿರುವಂತಹ ಗ್ರಾಮ ಪಂಚಾಯತ್ ಚುನಾವಣೆ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದ. ವೀಕ್ಷಕರೇ, ಇದು ಏನು ಶೃಂಗೇರಿಯ ಕಿಗ್ಗಾ ಹೋಬಳಿಯ ನೂತನ ಕಾಂಗ್ರೆಸ್ ಪಕ್ಷದ ಹೋಬಳಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ರಾಜ್ಕುಮಾರ್ ರೆಡ್ಡಿ ಅವರ ಜೊತೆ ವಿಶೇಷ ಸಂದರ್ಶನ. ನಮಸ್ಕಾರ.